ಶಿವಮೊಗ್ಗದ ಹೊಂಗೆರಣ ರಂಗತಂಡ ಮತ್ತೊಂದು ವಿಶೇಷ ನಾಟಕವನ್ನು ರಂಗದ ಮೇಲೆ ತರ್ತಾ ಇದೆ. ಇದೇ ಮಾರ್ಚ್ 23ನೇ ತಾರೀಕು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸಂಜೆ 7 ಗಂಟೆಗೆ ಪೆನ್ ಎನ್ನುವಂಥ ಒಂದು ವಿಶೇಷ ನಾಟಕವನ್ನು ರಂಗದ ಮೇಲೆ ಪ್ರದರ್ಶನ ಮಾಡ್ತಾ ಇದೆ. ಕರ್ನಾಟಕದ ಖ್ಯಾತ ರಂಗ ನಿರ್ದೇಶಕ ಶ್ರೀಪಾದ್ ಭಟ್ ಅವರು ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಚಂದ್ರಶೇಖರ್ ಹಿರೇಗುಣಿಗೆರೆ ಮತ್ತು ಚಂದ್ರಶೇಖರ ಶಾಸ್ತ್ರಿ ಇಬ್ಬರು ಪ್ರತಿಭಾವಂತ ಕಲಾವಿದರು ಈ ನಾಟಕವನ್ನು ಕವನಗಳನ್ನೇ ಆಧರಿಸಿದಂಥ ಈ ನಾಟಕವನ್ನು ರಂಗದ ಮೇಲೆ ತರ್ತಾ ಇದ್ದಾರೆ. ಈ ಕುರಿತಂತೆ ಪತ್ರಿಕಾಗೋಷ್ಠಿಯಲ್ಲಿ ಹೊಂಗೆರಣ ಸಂಸ್ಥೆಯ ಸ್ಥಾಪಕರು ಮುಖ್ಯಸ್ಥರಾದಂಥ ಡಾಕ್ಟರ್ ಸಾಸ್ವಳೆ ಸತೀಶ್ ಅವರು ಈ ನಾಟಕದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದ ಎಲ್ಲ ಪ್ರೇಕ್ಷಕರು ಈ ನಾಟಕಕ್ಕೆ ಆಗಮಿಸಬೇಕು ಅಂತ ಹೇಳಿ ಕೋರಿದ್ದಾರೆ. ಮಾಧ್ಯಮ ಸ್ನೇಹಿತರೆ, ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಾವು 30ನೇ ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವ ವಿಚಾರದಲ್ಲಿ ಮಾತಾಡಿದ್ವಿ. ಆಗ ತಿಳಿಸಿದಂತೆ ಮತ್ತೊಂದು ಹೊಸ ನಾಟಕವನ್ನು 23ನೇ ತಾರೀಕು ಸೋಮವಾರ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಇದರ ವಿಶೇಷ ಏನಂತ ಹೇಳಿದ್ರೆ, ಹೊಂಗೆರಣ ಸಂಸ್ಥೆ ಕಳೆದ 30 ವರ್ಷದಿಂದ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ನಾಟಕಗಳನ್ನು ಮಾಡಿಕೊಂಡು ವಿಚಾರ ಸಂಕಿರಣಗಳನ್ನು ನಡೆಸ್ತಾ ಕಾಲೇಜು ಮತ್ತು ಮಕ್ಕಳಿಗೆ ರಂಗಭೂಮಿಯನ್ನು ಪರಿಚಯಿಸುವ ಕೆಲಸವನ್ನೆಲ್ಲ ಮಾಡ್ತಾ ಇದೆ. 100ಕ್ಕೂ ಹೆಚ್ಚು ಪ್ರಸಿದ್ಧ ನಾಟಕಗಳನ್ನು ನಾವು ಶಿವಮೊಗ್ಗದಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರದರ್ಶನವನ್ನು ಮಾಡಿದ್ದು ತಮಗೆಲ್ಲ ಗೊತ್ತಿರುವಂಥ ಮಾಹಿತಿನೇ. 30ನೇ ವರ್ಷದ ಕಾರ್ಯಕ್ರಮಕ್ಕೆ ಜೆ ಶಿವರುದ್ರಪ್ಪನವರ ವಿಪುಲ ರೂಪಧಾರಣಿ ಅನ್ನುವಂಥ ಒಂದು ಕಾವ್ಯಾಭಿನಯನ್ನು ನಾವು ಮಾಡಿದ್ವಿ. ಈಗ ನಾವು ನಮ್ಮ ಹೊಂಗೆರಣ ತಂಡದ ಲೇಖಕ ನಾಟಕಕಾರ ಶಿವಕುಮಾರ ಮಾವಲಿ ಅವರು ಬರೆದಿರುವ ಪೆನ್ ಅನ್ನುವಂಥ ಒಂದು ನಾಟಕವನ್ನು ನಾಡಿನ ಹೆಸರಾಂತ ರಂಗ ನಿರ್ದೇಶಕ ಡಾಕ್ಟರ್ ಶ್ರೀಪಾದ್ ಭಟ್ ಅವರ ನಿರ್ದೇಶನದಲ್ಲಿ ಮಾಡ್ತಾ ಇದ್ದೇವೆ. ಈ ನಾಟಕ ಕವಿ, ಬರಹಗಾರ ಮತ್ತು ಮಾಧ್ಯಮದಲ್ಲಿ ನಡೀತಾ ಇರತಕ್ಕಂಥ ಒಂದು ಚರ್ಚೆಯ ರೂಪದಲ್ಲಿ ಈ ನಾಟಕ ಪ್ರಾರಂಭ ಆಗ್ತದೆ. ಹಾಗಾಗಿ ಇದು ಹೆಚ್ಚು ನಿಮಗೆ ಕನೆಕ್ಟ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಳ ವಿಶೇಷವಾಗಿ ಈ ನಾಟಕವನ್ನು ನಾವು ರೂಪಿಸ್ತಾ ಇದ್ದೀವಿ. ಶ್ರೀಪಾದ್ ಭಟ್ರು ನಿಮಗೆ ಗೊತ್ತಿರುವ ಹಾಗೆ ನಾಡಿನ ಹೆಸರಾಂತ ನಿರ್ದೇಶಕರು, ಕಾವ್ಯರಂಗವನ್ನು ಮಾಡಿದ್ದಾರೆ. ಬಾಪು ಅನ್ನುವಂಥ ಬಳುವರ್ ಅವರ ಕಾದಂಬರಿಯನ್ನು ರಂಗರೂಪಕ್ಕೆ ತಂದು ಸಾವಿರಾರು ಪ್ರದರ್ಶನಗಳನ್ನು ಅದು ನಾಡಿನಾದ್ಯಂತ ಕಂಡಿದೆ. ಅನೇಕ ನಾಟಕಗಳು, ಮುಖ್ಯವಾಗಿ ಮಂಡ್ಯ ರಮೇಶ್ ಅವರ ತಂಡಕ್ಕೆ ಮಾಡಿರುವಂಥ ನಾಟಕಗಳು, ಅನೇಕ ನಾಟಕಗಳು ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತವೆ. ಅಂತ ಒಬ್ಬ ಹೆಸರಾಂತ ನಿರ್ದೇಶಕ ಹೊಂಗೆರಣ ತಂಡಕ್ಕೆ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಈ ನಾಟಕದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ತಂಡದ ಹೆಸರಾಂತ ಇಬ್ಬರು ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ಒಂದು ಚಂದ್ರಶೇಖರ ಶಾಸ್ತ್ರಿ, ಅವರು ರಂಗಭೂಮಿಯಲ್ಲೂ ಸಾಕಷ್ಟು ಹೆಸರು ಮಾಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ದೂರದರ್ಶನದ ಧಾರಾವಾಹಿಗಳಲ್ಲೂ ಕೂಡ ಬಹಳಷ್ಟು ಹೆಸರನ್ನು ಮಾಡಿದ್ದಾರೆ. ಲಕ್ಷ್ಮೀ ನಿವಾಸದ ಮೂಕನ ಪಾತ್ರದಲ್ಲಿ ಅವರು ಬಹಳಷ್ಟು ರಾಜ್ಯದಾದ್ಯಂತ ಮನೆಮಾತಾಗಿದ್ದಾರೆ. ಆ ಚಂದ್ರಶೇಖರ ಶಾಸ್ತ್ರಿ ಮತ್ತು ಕಾಮಿಡಿ ಕಿಲಾಡಿಗಳು ಸೀಸನ್ 3ನಲ್ಲಿ ಫೈನಲಿಸ್ಟ್ ಆದಂಥ ಚಂದ್ರಶೇಖರ್ ಹಿರೇಗುಣಿಗೆರೆ ಇವರಿಬ್ಬರು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿವಕುಮಾರ್ ಮಾವಲಿ ಕೂಡ ಹೊಂಗೆರಣ ತಂಡದ ಸದಸ್ಯ. ಇವರು 3 ಜನ ತಂಡದ ಜೊತೆಯಲ್ಲೇ 30 ವರ್ಷದಿಂದ ಇರುವಂಥವರು. ಅವರು ಈ ಒಂದು ಪ್ರದರ್ಶನವನ್ನು ಸಿದ್ಧಗೊಳಿಸಿದ್ದಾರೆ. 23ನೇ ತಾರೀಕು ಸಂಜೆ 7 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಕಾಣ್ತದೆ ನಾಟಕ. ದಯಮಾಡಿ ಇದಕ್ಕೆ ಎಂದಿನಂತೆ, ನಾವು ಕೇಳೋದೇನಿಲ್ಲ, ಮಾಧ್ಯಮ ಸ್ನೇಹಿತರು ಯಾವತ್ತೂ ರಂಗಭೂಮಿಯನ್ನು ನೀವು ಕೈ ಬಿಟ್ಟಿಲ್ಲ. ಎಂದಿನಂತೆ ಈ ನಾಟಕಕ್ಕೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನೀವು ಕೂಡ ನಾಟಕಕ್ಕೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಂಡು